ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಗಮನ ಸೆಳೆದ ಸಾಮೂಹಿಕ ಯೋಗಾಭ್ಯಾಸ, ನೂರಾರು ಸಂಖ್ಯೆಯಲ್ಲಿ ಅಧಿಕಾರಿಗಳು, ವಿದ್ಯಾರ್ಥಿಗಳು ಭಾಗಿ. ಎಲ್ಲೆಡೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಣೆ. ರೇಷ್ಮೆನಗರಿಯಲ್ಲಿ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ನೇತೃತ್ವ. ವಿವಿಧೆಡೆ ಸಾಮೂಹಿಕ ಯೋಗಾಭ್ಯಾಸದ ಮೂಲಕ ಅರಿವು. ಯೋಗ ಬಲ್ಲವನಿಗೆ ರೋಗವಿಲ್ಲ, ಮನಸ್ಸು ಮತ್ತು ಭಾವನೆಗಳನ್ನು ಸಮತೋಲನದಲ್ಲಿಟ್ಟುಕೊಳ್ಳಿ, ಅಭಿಮತ ವ್ಯಕ್ತಪಡಿಸಿದ ನ್ಯಾಯಾಧೀಶರಾದ ಎಸ್ ರಂಜಿತಾ. ಕಾರಿನಲ್ಲಿ ಮಲಗಿದ್ದ ವ್ಯಕ್ತಿ, ಆಸ್ಪತ್ರೆ ಖರ್ಚಿಗಾಗಿ ಜೇಬಿನಲ್ಲಿದ್ದ ಹಣ ಕಳವು, ಕಳ್ಳನ ಕರಾಮತ್ತಿಗೆ ಬೆಚ್ಚಿಬಿದ್ದ ಸಾರ್ವಜನಿಕರು. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಚಿಕ್ಕಬಳ್ಳಾಪುರದಲ್ಲಿ ಸಂಭ್ರಮದಿಂದ ಆಚರಿಸಲಾಯಿತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಆಯುಷ್ ಇಲಾಖೆ ಹಾಗೂ ವಿವಿಧ ಯೋಗ ಸಂಸ್ಥೆಗಳ ಸಹಯೋಗದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅಧಿಕಾರಿಗಳು, ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿ ಸಾಮೂಹಿಕ ಯೋಗಾಭ್ಯಾಸ ನಡೆಸಿದರು. 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಚಿಕ್ಕಬಳ್ಳಾಪುರ ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಆಯುಷ್ ಇಲಾಖೆ ಹಾಗೂ ಯೋಗ ಶಿಕ್ಷಣ ಸಂಸ್ಥೆಗಳ ಸಹಯೋಗದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು, ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು. ಕಾರ್ಯಕ್ರಮದಲ್ಲಿ ಎಲ್ಲರೂ ಸೇರಿ ಸಾಮೂಹಿಕ ಯೋಗಾಭ್ಯಾಸ ನಡೆಸಿ ಯೋಗದ ಮಹತ್ವವನ್ನು ಸಾರಿದರು. ಆರೋಗ್ಯಕರ ಜೀವನ ಶೈಲಿಗೆ ಯೋಗ ಅತ್ಯಂತ ಅಗತ್ಯವಾಗಿದ್ದು, ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ವೃದ್ಧಿಗೆ ಯೋಗ ಸಹಕಾರಿಯಾಗಿದೆ ಎಂಬ ಸಂದೇಶವನ್ನ ಕಾರ್ಯಕ್ರಮದ ಮೂಲಕ ನೀಡಲಾಯಿತು. ಯೋಗವು ಭಾರತೀಯ ಸಂಸ್ಕೃತಿಯ ಅಮೂಲ್ಯ ಕೊಡುಗೆಯಾಗಿದ್ದು, ಪ್ರತಿಯೊಬ್ಬರೂ ಸಹ ತಮ್ಮ ದೈನಂದಿನ ಜೀವನದಲ್ಲಿ ಯೋಗವನ್ನು ಅಳವಡಿಸಿಕೊಳ್ಳಬೇಕು. ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಯೋಗ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಜಿಲ್ಲಾಧಿಕಾರಿ ಜಿ ಪ್ರಭು ಹೇಳಿದರು. ಮುಂದಿನ ಆಸನ ಹಸ್ತಪಾದಾಸನ. ಯಾರಿಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟೇ ಬಾಡಿ ಸಾಕು. ಉಸಿರನ್ನ ಪೂರ್ತಿ ಹೊರಗಡೆ ಹಾಕಿ ನೆಲ ಮುಟ್ತಕ್ಕಂಥ ಪ್ರಯತ್ನ ಮಾಡಿ ಪಕ್ಕದಿಂದ ವಾಪಸ್. ಈ ಒಂದು ಆಸನ ಮಾಡೋದ್ರಿಂದ ಜೀರ್ಣಕ್ರಿಯೆ ಹೆಚ್ಚಾಗುತ್ತೆ, ಕಾನ್ಸ್ಟಿಪೇಷನ್ ದೂರ ಆಗುತ್ತೆ, ಬೆನ್ನಿನ ಉರಿ ಸಮಸ್ಯೆಗಳು ದೂರ ಆಗುತ್ತೆ, ಶ್ವಾಸಕೋಶದ ತೊಂದರೆ ದೂರ ಆಗುತ್ತೆ, ಥೈರಾಯ್ಡ್ ಪ್ರಾಬ್ಲಮ್ ದೂರ ಆಗುತ್ತೆ. ಸಮಸ್ಥಿತಿ. ಮುಂದಿನ ಆಸನ ತ್ರಿಕೋನಾಸನ. 3 ರಿಂದ 3 ವರೆಗೆ ಜಂಪ್ ಮಾಡೋಣ. ಬಲಗಾಲನ್ನು ಬಲಪಕ್ಕಕ್ಕೆ ತಿರುಗಿಸಿ ಬಲಗಡೆಯಿಂದ ನಿಧಾನಕ್ಕೆ ಬಾಗ್ತಾ ನಿಮ್ಮ ಬಲ ಪಾದವನ್ನು ಮುಟ್ಟೋದಿಕ್ಕೆ ಇದೆ. ಎಡಭಾಗದಲ್ಲಿ ಸ್ಟ್ರೆಚ್ ಆಗ್ತಾ ಇದೆ. ಇದು ಅಷ್ಟೇ ಜೀರ್ಣಶಕ್ತಿ ಮತ್ತು ಮಧುಮೇಹ ರೋಗಕ್ಕೆ ತುಂಬ ಉತ್ತಮವಾಗಿರ್ತಕ್ಕಂಥ ಆಸನ. ನಿಧಾನಕ್ಕೆ ಉಸಿರು ತಗೊಳ್ತಾ ಮೇಲೆ ಬನ್ನಿ. ಪಡೆಯೋದಕ್ಕೆ ಶಿಥಿಲ ದಂಡಾಸನ ಉಪಯೋಗಿಸ್ತೇವೆ. ಸಮಸ್ಥಿತಿ ಸಮದಂಡಾಸನ. ನೋಡಿ, ನೇರ ಕೂತ್ಕೋಬೇಕು. ದಂಡ ಅಂದ್ರೆ ಕಟ್ಟಿಗೆ ಅಥವಾ ಕೋಲು ಅಂತ ಕರಿತೀವಿ. ದಂಡದ ರೀತಿಯಲ್ಲಿ ನಮ್ಮ ದೇಹನ ಗಟ್ಟಿ ಮಾಡ್ತಕ್ಕಂಥ ಒಂದು ಕ್ರಮ. ಯಾರಿಗೆ ಮಕ್ಕಳಿಗೆ ಎಕ್ಸಾಮ್ ಫೋಬಿಯಾ ಇರುತ್ತೆ ಅಥವಾ ನಮ್ಗೆ ಭಯ ಇರುತ್ತೆ, ಆ ಭಯನ ದೂರ ಮಾಡತಕ್ಕಂಥ ಕೆಲಸನ ದಂಡಾಸನ ಮಾಡುತ್ತೆ. 2 ಪಾದಗಳನ್ನ ಹಿಂಬಡಿಗಳನ್ನ ಹತ್ರ ಸೇರಿಸಿ 2 ಪಾದಗಳನ್ನ ನಮಸ್ಕಾರ ಸ್ಥಿತಿಯಲ್ಲಿ ಜೋಡಿಸಿ 2 ಕೈಗಳಿಂದ ಹಿಂದೆ ಕೇಳ್ಕೊಳ್ಳಿ. ಸಾಧ್ಯವಾದಷ್ಟು ಮೂಲಾಧಾರದ ಹತ್ತಿರಕ್ಕೆ ಬರಲಿ. ಉಷ್ಟ್ರಾಸನ. ಅರ್ಥ ನೋಡಿ, 2 ಸೊಂಟದ ಮೇಲೆ ಇಟ್ಕೊಳ್ಳೋಣ. ಉಸಿರು ತಗೊಳ್ತಾ ನಿಮ್ಮ ಸೊಂಟದ ಭಾಗವನ್ನ ಮೇಲೆ. ಅರ್ಧ ಉಚ್ಛ್ವಾಸದಲ್ಲಿ ಏನೇನು ಲಾಭ ಸಿಗುತ್ತೆ ಅದಕ್ಕಿಂತ ಅಧಿಕವಾದ ಲಾಭ ಎಲ್ಲ ಸಿಗುತ್ತೆ. ಸೊಂಟ ನೋವು ದೂರ ಆಗುತ್ತೆ. ನಿಧಾನಕ್ಕೆ ವಾಪಸ್ ಬನ್ನಿ. ಎಡಭುಜನ ಮತ್ತು ಮತ್ತೊಂದು ಬಲಭುಜನ ಮುಟ್ಟಿರ್ಲಿ. ಉಸಿರು ತಗೊಳ್ತಾ ಮೇಲೆ ನೇರ ಮಾಡಿ ಬೆನ್ನನ್ನ ಬಿಡಿಸೋಣ. 2 ಪಾದಗಳನ್ನ ಬಲಗಡೆಗೆ ಹಾಕ್ತಾ ಮಕರ ಆಸನಕ್ಕೆ ಬರೋಣ. ನೀವು ಬೋರ್ಲು ಮಲ್ಕೊಳ್ಬೇಕೀಗ. ಇಡ್ಬೋದು, ಗಲ್ಲ ಇಡ್ಬೋದು ಅಥವಾ ಹಣೆ ಇಡ್ಬೋದು. 3 ರೀತಿಯಲ್ಲಿ ಮಾಡ್ಬೋದು. ಮುಂದಿನ ಆಸನ ಸರಳ ಭುಜಂಗಾಸನ. ನಮ್ಮ ಹೆಮ್ಮೆಯ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಹಿನ್ನೆಲೆಯಲ್ಲಿ ಇವತ್ತು ವಿದ್ಯಾರ್ಥಿಗಳು, ನಾಗರಿಕರು, ಮಹಿಳೆಯರು, ಸಂಘ ಸಂಸ್ಥೆಗಳು, ಅಧಿಕಾರಿ ಬಂಧುಗಳು, ಮಾಧ್ಯಮದ ಸನ್ಮಿತರು, ಹೀಗೆ 10 ಹಲವು ವಿಭಾಗದ ಎಲ್ಲ ಜನರನ್ನು, ಎಲ್ಲ ವಿದ್ಯಾರ್ಥಿಗಳನ್ನು ಸೇರಿಸಿ ನಾವು ನಮ್ಮ ಜಿಲ್ಲಾ ಕ್ರೀಡಾಂಗಣದಲ್ಲಿ ಇವತ್ತು ವಿದ್ಯುಕ್ತವಾಗಿ ಭಾಳ ಯಶಸ್ವಿಯಾಗಿ ಯೋಗ ದಿನಾಚರಣೆಯನ್ನು ಆಚರಿಸಿದ್ದೇವೆ. ಎಲ್ಲರಿಗೂ ಕೂಡ ಗೊತ್ತಿದೆ, ಭಾರತ ದೇಶ ಅತ್ಯಂತ ಐತಿಹಾಸಿಕವಾಗಿ, ಪಾರಂಪರಿಕವಾಗಿ ಅನೇಕ ಕೊಡುಗೆಗಳನ್ನು ವಿಶ್ವಕ್ಕೆ ಕೊಡ್ತಾ ಬಂದಿದೆ. ಅದರಲ್ಲಿ ವಿಶೇಷವಾದಂಥ ಕೊಡುಗೆ ಯೋಗ. 2015ರಲ್ಲಿ ಈ ಯೋಗದ ಮಹತ್ವ
ಅದರ ಅವಶ್ಯಕತೆ, ಇಂದಿನ ದಿನಮಾನದಲ್ಲಿ ಅದರ ಪ್ರಸ್ತುತತೆ ಇದನ್ನೆಲ್ಲ ಅರಿತಂಥ ವಿಶ್ವಸಂಸ್ಥೆ ಇದನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗೋ ನಿಟ್ಟಿನಲ್ಲಿ ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸ್ಕೊಂಡು ಬರ್ತಾ ಇದೆ. ಸೊ ಇದರ ಭಾಗವಾಗಿ ನಾವು ಕೂಡ ಇವತ್ತು ನಮ್ಮ ಯುವ ಪೀಳಿಗೆ, ವಿಶೇಷವಾಗಿ ವಿದ್ಯಾರ್ಥಿಗಳು, ಪದವಿ ವಿದ್ಯಾರ್ಥಿಗಳು ಇವರೆಲ್ಲರಿಗೂ ಕೂಡ ಇದರ ಯೋಗದ ಮಹತ್ವವನ್ನು ತಿಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಜಿಲ್ಲಾಡಳಿತದ ವತಿಯಿಂದ ನಮ್ಮ ಜಿಲ್ಲಾ ಪಂಚಾಯತ್, ಯೋಜನಾ ಕ್ರೀಡಾ ಇಲಾಖೆ, ಆಯುಷ್ ಇಲಾಖೆ ಎಲ್ಲ 10 ಹಲವು ಇಲಾಖೆಗಳ ಎಲ್ಲರ ಸಹಯೋಗದಲ್ಲಿ ಇವತ್ತು ಆಚರಣೆಯನ್ನು ಮಾಡಿದ್ದೇವೆ. ಈ ಆಚರಣೆಯಲ್ಲಿ ಸುಮಾರು 1200ರಿಂದ 1500 ಜನ ಭಾಗಿಗಳಾಗಿದ್ದಾರೆ. ಸುಮಾರು 1 ಗಂಟೆಗಳ ಕಾಲ ಯೋಗ ಹಾಗೂ ಅದರ ಕುರಿತಾದ ಮಹತ್ವದ ಕುರಿತಾದ ಮಾಹಿತಿ, ಹೀಗೆ 10 ಹಲವು ಆಯಾಮಗಳಲ್ಲಿ ನಾವು ಯೋಗವನ್ನು ಆಚರಣೆ ಮಾಡಿದ್ದೇವೆ. ಎಲ್ಲರಿಗೂ ಗೊತ್ತಿದೆ ದೈಹಿಕ ಸಾಮರ್ಥ್ಯ ಬಹಳ ಮುಖ್ಯ ಅಂತೇಳಿ. ದೈಹಿಕ ಸಾಮರ್ಥ್ಯದಷ್ಟೇ ಮುಖ್ಯ ಮಾನಸಿಕ ಆರೋಗ್ಯನೂ ಕೂಡ. ಹಾಗಾಗಿ ಬೇರೆ ಎಲ್ಲ ಪ್ರಕಾರಗಳಿಗಿಂತ ಯೋಗ ವಿಭಿನ್ನವಾಗಿ ನಿಲ್ತಕ್ಕಂಥದ್ದು. ಅದು ದೈಹಿಕ ಸಾಮರ್ಥ್ಯವನ್ನು ಹೆಚ್ಚಿಸೋ ಜೊತೆಗೆ ಮಾನಸಿಕ ಸಾಮರ್ಥ್ಯಕ್ಕೂ ಕೂಡ ಅಷ್ಟೇ ಒತ್ತನ್ನು ಕೊಡುತ್ತೆ. ಇದೆರಡನ್ನೂ ಮೀರಿದ ಒಂದು ಆಧ್ಯಾತ್ಮಿಕ ಶಕ್ತಿಯನ್ನು ಕೂಡ ಯೋಗ ತನ್ನಲ್ಲಿ ಅಂತರ್ಗತಗೊಳಿಸ್ಕೊಂಡಿದೆ. ಹಾಗಾಗಿ ಒಬ್ಬ ಮನುಷ್ಯನಿಗೆ ಬೇಕಾದಂಥ 3 ಆಯಾಮಗಳನ್ನು ಕೊಡುವಂಥ ವಿಶೇಷವಾದಂಥ ಒಂದು ಆಚರಣಾ ಪದ್ಧತಿ ಯೋಗ. ಐನ್ಸ್ಟೀನ್ ಅವರು ಒಂದು ಕಡೆ ಹೇಳ್ತಾರೆ, ಎಲ್ಲಿ ವಿಜ್ಞಾನ ನಿಲ್ಲುತ್ತೋ ಅಲ್ಲಿಂದ ಮುಂದೆ ಆಧ್ಯಾತ್ಮ ಪ್ರಾರಂಭ ಆಗುತ್ತೆ ಅಂಥೇಳಿ. ನಾವು ಮಾನಸಿಕತೆಯನ್ನು ಎಷ್ಟು ಗಟ್ಟಿಗೊಳಿಸ್ಕೊಳ್ತೇವೆ, ಅದರಲ್ಲೂ ಇವತ್ತಿನ ವ್ಯಾವಹಾರಿಕ ಜೀವನದಲ್ಲಿ, ಇವತ್ತಿನ ವೇಗವಾದ ಜೀವನದಲ್ಲಿ ನಮಗೆ ತಾಳ್ಮೆ, ಸಹನೆ, ಗಟ್ಟಿತನ, ನಾಯಕತ್ವ, ನಮ್ಮ ಮೌಲ್ಯಗಳನ್ನು, ಸಂಸ್ಕಾರಗಳನ್ನು ಉಳಿಸ್ಕೊಂಡು ಹೋಗುವಂಥ ಬದ್ಧತೆ ಇವೆಲ್ಲವೂ ಕೂಡ ನಮ್ಮ ಇಂದಿನ ಯುವ ಪೀಳಿಗೆಗೆ ಬೇಕಾಗುತ್ತೆ. ಅವೆಲ್ಲವೂ ಕೂಡ ರಸಗಟ್ಟಿಯಾಗಿರ್ತಕ್ಕಂಥದ್ದು ಯೋಗ. ಹಾಗಾಗಿ ಯೋಗವನ್ನು ಯಾವ ಮನೆಯಲ್ಲಿ ಯಾವ ಮಗು, ಯಾವ ಹಿರಿಯರು ಅದನ್ನು ಅಪ್ಪಿಕೊಳ್ತಾರೋ ಇಡೀ ಸಮಾಜಮುಖಿಯಾಗಿ ಇರಲಿಕ್ಕೆ, ಒಂದು ಒಳ್ಳೆಯ ವ್ಯಕ್ತಿತ್ವ ರೂಪುಗೊಳ್ಳಲಿಕ್ಕೆ ಅದು ಕಾರಣ ಆಗುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ತೇನೆ, ನಾವೆಲ್ಲರೂ ಕೂಡ ದಿನಕ್ಕೆ 15 ನಿಮಿಷ, 20 ನಿಮಿಷ, 30 ನಿಮಿಷಗಳ ಕಾಲ ಬರೀ ಒಂದು ದಿನದ ಆಚರಣೆಗೆ ಈ ಯೋಗ ಸೀಮಿತವಾಗಬಾರ್ದು. ಇದು ನಮ್ಮ ಜೀವನದ ಕ್ರಮ ಆಗಬೇಕು ಅಂತಕ್ಕಂಥದ್ದು. ಆ ಕ್ರಮವನ್ನು ನಾವೆಲ್ಲ ರೂಢಿಸ್ಕೊಳ್ಬೇಕು. ಇದರಲ್ಲಿರ್ತಕ್ಕಂಥ ಅತ್ಯಂತ ಸರಳವಾದಂಥ ಆಸನ ಎಲ್ಲರೂ ಕೂಡ ಮಾಡಬಹುದಾದಂಥ ಒಂದು ಕ್ರಮ. ಎಷ್ಟೇ ವಯಸ್ಸಾದವರು ಕೂಡ ಇದನ್ನು ಮಾಡ್ಬೋದಾದಂಥ ಕ್ರಮ. ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೆ ಎಲ್ಲರೂ ಕೂಡ ಅಳವಡಿಸ್ಕೊಳ್ಬಹುದು. ಹಾಗಾಗಿ ಈ ಒಂದು ಯೋಗ ನಮ್ಮ ಹೆಗ್ಗುರುತು, ನಮ್ಮ ಹೆಮ್ಮೆ, ಅದನ್ನು ನಾವೆಲ್ಲ ಅಳವಡಿಸ್ಕೊಳ್ಳೋಣ ಜೀವನದಲ್ಲಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ, ಅನೇಕ ಜನ, ಅದರಲ್ಲೂ ವಿಶೇಷವಾಗಿ ಆಯುಷ್ ಇಲಾಖೆ, ಇತರ ಅನೇಕ ಇಲಾಖೆಗಳು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇವತ್ತಿನ ಈ ಕಾರ್ಯಕ್ರಮದ ಯಶಸ್ಸಿಗೆ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಿನ್ನೆಲೆಯಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ವಿವಿಧ ವಯೋಮಾನದ ಜನರು ಉತ್ಸಾಹದಿಂದ ಪಾಲ್ಗೊಂಡು ಯೋಗದ ಮಹತ್ವವನ್ನು ಮತ್ತೊಮ್ಮೆ ಸ್ಮರಿಸಿದರು. ಕಳವರ ಅರುಣ್, ಎಂಎಂಟಿ ನ್ಯೂಸ್, ಚಿಕ್ಕಬಳ್ಳಾಪುರ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಪ್ರಯುಕ್ತ ರೇಷ್ಮೆ ನಗರಿಯಲ್ಲಿ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯಿಂದ ಹಲವೆಡೆ ಯೋಗಾಭ್ಯಾಸದ ಮೂಲಕ ಸಾರ್ವಜನಿಕರಿಗೆ ಯೋಗ ಶಿಕ್ಷಣದ ಮಹತ್ವವನ್ನು ತಿಳಿಸಲಾಯಿತು. ಕಾಲುಗಳ ಪಕ್ಕದಲ್ಲಿ ಹಸ್ತವನ್ನಾಗಿ, ಕಾಲುಗಳ ಕೆಳಗಾಗಿ ತಲೆಯನ್ನು ಬಗ್ಗಿಸಿ, ಶಿಡ್ಲಘಟ್ಟ ನಗರದ ಬಿಜೆಪಿಯ ಸೇವಾ ಸೌಧ ಕಚೇರಿಯಲ್ಲಿ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ವತಿಯಿಂದ ಆಯೋಜಿಸಿದ್ದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ಬಿಜೆಪಿ ಗ್ರಾಮಾಂತರ ಮಂಡಲಾಧ್ಯಕ್ಷ ಸೀಕಲ್ ಆನಂದಗೌಡ ಮಾತನಾಡಿದರು. ಬಿಜೆಪಿಯ ಸೇವಾ ಸೌಧ ಕಚೇರಿಯಲ್ಲಿ ಕಳೆದ 3 ವರ್ಷಗಳಿಂದ ಯೋಗಾಭ್ಯಾಸ ಕಾರ್ಯಕ್ರಮವನ್ನು ನಡೆಸಲಾಗುತ್ತಿದೆ. ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢರಾಗಲು ಯೋಗಾಭ್ಯಾಸ ಪೂರಕವಾಗಿದ್ದು, ನಾಗರಿಕರು ಕನಿಷ್ಠ 45ರಿಂದ 1 ಗಂಟೆಯ ಕಾಲ ಯೋಗಾಭ್ಯಾಸ ಮಾಡಿದರೆ ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದು ಎಂದರು. ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಕೇಶವಮೂರ್ತಿಯವರು ಸಹ ಯೋಗಾಭ್ಯಾಸದ ತರಬೇತಿ ನೀಡಿದರು. ಕಾರ್ಯಕ್ರಮದಲ್ಲಿ ಬಿಜೆಪಿ ನಗರ ಮಂಡಲ ಅಧ್ಯಕ್ಷ ದೇವರಾಜ್, ವಿಕಟಪೂರ್ವ ಅಧ್ಯಕ್ಷ ನರೇಶ್, ಬಿಜೆಪಿ ಯುವ ಮುಖಂಡ ಪುರುಷೋತ್ತಮ್, ರಾಮಕೃಷ್ಣ, ಅಭಿ, ಮನೇಶ್, ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಸದಸ್ಯರು ಮತ್ತು ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಅದೇ ರೀತಿ ಶಿಡ್ಲಘಟ್ಟ ನಗರದ ನಗರೇಶ್ವರ ಕಲ್ಯಾಣ ಮಂಟಪದಲ್ಲಿ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ವತಿಯಿಂದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಪ್ರಾಂತೀಯ ಸಂಚಾಲಕರು, ಶಿಕ್ಷಣ ವಿಭಾಗ ಶ್ರೀಕಾಂತ್ ಮಾತನಾಡಿದರು.
ಮನುಷ್ಯನಿಗೆ ತಮ್ಮ ಆರೋಗ್ಯವೇ ದೊಡ್ಡ ಸಂಪತ್ತು. ಹೀಗಾಗಿ ಈ ಸಂಪತ್ತನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಗಂಭೀರವಾಗಿ ಆಲೋಚಿಸಬೇಕು. ಸಮಾಜದಲ್ಲಿರುವ ಪ್ರತಿಯೊಬ್ಬರೂ ಸಹ ಯೋಗಾಭ್ಯಾಸ ಮಾಡುವ ಮೂಲಕ ತಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಬೇಕು ಮತ್ತು ಅದರ ಮೂಲಕ ಸದೃಢ ರಾಜ್ಯ, ಸದೃಢ ರಾಷ್ಟ್ರ ಮತ್ತು ಆರೋಗ್ಯವಂತ ಸಮಾಜವನ್ನ ನಿರ್ಮಿಸಬೇಕೆಂದು ಕರೆ ನೀಡಿದರು. ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂತಹ ಸನ್ಮಾನ್ಯ ನರೇಂದ್ರ ಮೋದಿಯವರು 2014ರಲ್ಲಿ ವಿಶ್ವಸಂಸ್ಥೆಯಲ್ಲಿ ಈ ಒಂದು ಪ್ರಸ್ತಾವನೆಯನ್ನು ಮಾಡ್ತಾರೆ. ನಮ್ಮದು ಭಾರತ ದೇಶ ಅಂತ ಹೇಳಿದ್ರೆ ಸನಾತನ ಧರ್ಮ ಇರ್ತಕ್ಕಂತಹ ದೇಶ, ಸನಾತನ ಧರ್ಮವನ್ನು ನಂಬಿರ್ತಕ್ಕಂತಹ ದೇಶ. ಸುಮಾರು ಸಾವಿರಾರು ವರ್ಷಗಳ ಹಿಂದೆ ನಮ್ಮ ವಿಶ್ವ ಮುನಿಗಳು, ಸನಾತನ ವಿಶ್ವ ಮುನಿಗಳು ಈ ಒಂದು ಯೋಗವನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನು ಅಂದಿನ ಕಾಲದಿಂದಲೂ ಮುಂದುವರಿಸ್ತಕ್ಕಂಥ ಒಂದು ಪ್ರವೃತ್ತಿ ಏನಿದೆ ನಮ್ಮ ಭಾರತದಲ್ಲಿ, ಅದನ್ನು ಮನಸ್ಸಿನಲ್ಲಿಟ್ಕೊಂಡು ನಮ್ಮ ವಿಶ್ವನಾಯಕರಾಗಿರ್ತಕ್ಕಂತಹ ಪ್ರಧಾನಮಂತ್ರಿಗಳು ವಿಶ್ವಸಂಸ್ಥೆಯಲ್ಲಿ ಇದರ ಒಂದು ಪ್ರಸ್ತಾವನೆಯನ್ನು ಮಾಡ್ತಾರೆ. ಎಲ್ಲ ರಾಷ್ಟ್ರಗಳು ಇದಕ್ಕೆ ಹೋಗ್ಬಿಟ್ಟು ಖಂಡಿತವಾಗೂ ಇದನ್ನು ನಾವೊಂದು ವಿಶ್ವ ದಿನವಾಗಿ ಆಚರಣೆ ಮಾಡೋಣ. ಎಲ್ಲರೂ ಸಹ ಇದನ್ನು ಜೂನ್ 21ರ ದಿನ ನಾವೊಂದು ಈ ಯೋಗವನ್ನು ಮಾಡ್ತಕ್ಕಂಥದ್ದನ್ನು ಮಾಡಲೇಬೇಕಾಗ್ತದೆ ಅಂತೇಳಿ ಕೇವಲ ಜೂನ್ 21ಕ್ಕೆ ಸೀಮಿತವಾಗದೆ ಪ್ರತಿದಿನವೂ ಬೆಳಗ್ಗೆ ಹೊಟ್ಟೆಗೆ ಏನೂ ತಗೊಳ್ಳದೆ ಖಾಲಿ ಹೊಟ್ಟೆಯಲ್ಲಿ ಕನಿಷ್ಠ ಪಕ್ಷ ಒಂದು 45ರಿಂದ 1 ತಾಸುಗಳವರೆಗೂ ನಾವು ಯೋಗವನ್ನು ಮಾಡಿದಾಗ ನಮ್ಮ ಮನಸ್ಸು ದೇಹವನ್ನು ನಿಯಂತ್ರಿಸ್ತಕ್ಕಂಥ ಕೆಲಸ ಆಗುತ್ತೆ. ನಮ್ಮ ಜೀವನದಲ್ಲಿ ಸುಮಾರು ಒತ್ತಡಗಳ ಮಧ್ಯೆ ನಾವು ಕೆಲಸ ಮಾಡ್ತಾ ಇರ್ತೀವಿ. ಪ್ರತಿದಿನ ಈ ಒಂದು ಯೋಗವನ್ನು ಮಾಡೋದ್ರ ಮುಖಾಂತರ ನಮ್ಮ ವಯಸ್ಸನ್ನು ಆರೋಗ್ಯಕರವಾಗಿ ಕಳೀತಕ್ಕಂಥ ಒಂದು ಸಮಯವಾಗಿರುತ್ತದೆ. ಈ ಯೋಗ ಮಾಡೋದ್ರಿಂದ ಎಷ್ಟೆಲ್ಲ ಅನುಕೂಲಗಳಾಗಿದೆ ಅಂತೇಳಿ ಈಗಾಗಲೇ ಬೆಳಗ್ಗೆ ಯೋಗಾಭ್ಯಾಸ ಕಾರ್ಯಕ್ರಮವನ್ನ ನೆರವೇರಿಸಿ ಮಧ್ಯಾಹ್ನ ಶೋಭಾಯಾತ್ರೆಯನ್ನ ಮಾಡಿ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಯೋಗದ ಮಹತ್ವ ಕುರಿತು ಅರಿವು ಮತ್ತು ಜಾಗೃತಿ ಮೂಡಿಸಿದರು. ಈ ಸಂದರ್ಭದಲ್ಲಿ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಸಂಚಾಲಕ ಸುಂದರಾಚಾರಿ, ಯೋಗ ಪಟುಗಳು, ಮಾತೆಯರು, ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಸದಸ್ಯರು ಮತ್ತು ಪದಾಧಿಕಾರಿಗಳು ಯೋಗಾಭ್ಯಾಸಗಳನ್ನು ಮಾಡಿದರು. ಸಮೀಪ MMT ನ್ಯೂಸ್ ಶಿಡ್ಲಘಟ್ಟ. ನಮ್ಮ ದೈನಂದಿನ ಜೀವನದಲ್ಲಿ ಯೋಗದ ಮಹತ್ವ ಬಹಳ ಇದೆ. ಯೋಗ ಪಲ್ಲವನಿಗೆ ರೋಗವಿಲ್ಲ ಎಂಬ ಮಾತಿನಂತೆ ಒಳ್ಳೆಯ ಯೋಗ ಎಂದರೆ ಕೇವಲ ರೋಗದಿಂದ ದೂರವಿರುವುದು ಮಾತ್ರವಲ್ಲ, ಮನಸ್ಸು ಮತ್ತು ಭಾವನೆಗಳನ್ನು ಸಮತೋಲನದಲ್ಲಿ ಇಟ್ಟುಕೊಳ್ಳುವುದು ಎಂದರ್ಥ. ಹಾಗಾಗಿ ಪ್ರತಿನಿತ್ಯ ಯೋಗಾಭ್ಯಾಸ ಉತ್ತಮ ಎಂದು JMFC ನ್ಯಾಯಾಧೀಶರಾದ ಎಸ್ ರಂಜಿತಾ ಅವರು ತಿಳಿಸಿದರು. ಬಾಗೇಪಲ್ಲಿ ಪಟ್ಟಣದ JMFC ನ್ಯಾಯಾಲಯದ ಆವರಣದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ತಾಲೂಕು ಕಾನೂನು ಸೇವಾ ಸಮಿತಿ ಮತ್ತು ವಕೀಲರ ಸಂಘದ ಸಹಯೋಗದಲ್ಲಿ ನಡೆದ ಯೋಗ ದಿನಾಚರಣೆಯಲ್ಲಿ ನ್ಯಾಯಾಧೀಶರು, ವಕೀಲರು ಹಾಗೂ ನ್ಯಾಯಾಲಯದ ಸಿಬ್ಬಂದಿ ಆರೋಗ್ಯಕ್ಕಾಗಿ ಯೋಗ ಎಂಬ ಘೋಷವಾಕ್ಯದೊಂದಿಗೆ ಪಾಲ್ಗೊಂಡು ಯೋಗದ ವಿವಿಧ ಭಂಗಿಗಳ ಪ್ರದರ್ಶನ ಮಾಡಿದರು. ಯೋಗಾಭ್ಯಾಸಕ್ಕೆ ಚಾಲನೆ ನೀಡಿದ ಸಿವಿಲ್ ಮತ್ತು JMFC ನ್ಯಾಯಾಧೀಶರಾದ ರಂಜಿತಾ ಮಾತನಾಡಿ, ಮನುಷ್ಯನ ಉತ್ತಮ ಆರೋಗ್ಯ ಜೀವನಕ್ಕೆ ತಮ್ಮ ದೈನಂದಿನ ಬದುಕಿನಲ್ಲಿ ಕನಿಷ್ಠ 30 ನಿಮಿಷವಾದರೂ ಯೋಗಾಭ್ಯಾಸಕ್ಕೆ ಸಮಯ ಮೀಸಲಿಡಬೇಕು. ಇದು ನಮ್ಮ ಪುರಾತನ ಪರಂಪರೆಯಿಂದ ಬಂದ ಭಾಗವಾಗಿದ್ದು ಇಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಥಾನಮಾನ ಪಡೆದುಕೊಂಡಿದೆ. ನಿತ್ಯ ಯೋಗ ಮಾಡುವುದರಿಂದ ದೈಹಿಕ ಮತ್ತು ಮಾನಸಿಕವಾಗಿ ಆರೋಗ್ಯ ಉತ್ತಮವಾಗಿ ವೃದ್ಧಿಯಾಗುತ್ತದೆ ಎಂದು ತಿಳಿಸಿದರು. ನಾವು ಇವಾಗ ಏನ್ ಮಾಡ್ತಿದ್ದೀವಿ, ಕೆಲಸ ಅಂತ ಜಾಸ್ತಿ ಒತ್ತಡ ತಗೊಂತಿದ್ದೀವಿ, ಜಾಸ್ತಿ ಹಣ ಸಂಪಾದನೆ ಮಾಡಬೇಕು, ಜೀವನನ ತುಂಬ ಚೆನ್ನಾಗಿ ಕಟ್ಕೋಬೇಕು ಅನ್ನೋ ಒಂದು ಕಡೆಗೆ ನಾವು ಸಾಕ್ತಾ ನಮ್ಮ ಎಲ್ಲೋ ಒಂದು ಕಡೆ ನಮ್ಮ ಆರೋಗ್ಯನ ನಾವು ಏನು ಮಾಡ್ತಿದ್ದೀವಿ, ಕಳ್ಕೊತಾ ಹೋಗ್ತಾ ಇದ್ದೀವಿ. ನಾವು ದಿನೇ ಆರೋಗ್ಯ, ನಮ್ಮ ಆರೋಗ್ಯ ಎಷ್ಟು ಕ್ಷೀಣಿಸ್ತಾ ಇದೆ ಅನ್ನೋದನ್ನ ನಾವು ಮರಿತಾ ಇರ್ತೀವಿ. ಆ ಒಂದು ಕೆಲಸದ ಒತ್ತಡದಲ್ಲಿ ನಾವು ಆರೋಗ್ಯನ ಎಷ್ಟು ನಿರ್ಲಕ್ಷ್ಯ ಮಾಡಿದ್ದೀವಿ ಅನ್ನೋದನ್ನ ಮರಿತಾ ಇರ್ತೀವಿ. ಅದು ಏನಾಗುತ್ತೆ, ದಿನೇ ಅದು ಉಲ್ಬಣ ಅಂತ ಒಂದು ದಿನ ಗೊತ್ತಾಗ್ಬಿಡುತ್ತೆ ಇದು ಆರೋಗ್ಯ ಸಮಸ್ಯೆ ಹಿಂಗಾಗಿದೆ ಅಂತ. ಹಂಗಾಗಿ ನಾವು ಪ್ರತಿನಿತ್ಯ ಇದು ಯೋಗ ಅನ್ನೋದು ಒಂದು ಏನು ಸಾಂಕೇತಿಕವಾಗಿ ಇದೊಂದು ಯೋಗ ದಿನಾಚರಣೆ ಮಾತ್ರ ಮಾಡುವಂಥದ್ದಲ್ಲ.
ಇದನ್ನು ಪ್ರತಿದಿನ ನಮ್ಮ ಜೀವನದ ಚಟುವಟಿಕೆಯ ಒಂದು ಭಾಗಗಳಾಗಿ ನಾವು ಅಳವಡಿಸ್ಕೊಳ್ತಾ ಹೋಗಬೇಕು. ಇವಾಗ ನಾವು ಏನು ದುಡ್ಡನ್ನ ಬೇಕಾದರೆ ಯಾರ ಹತ್ರನಾದ್ರೂ ಸಾಲನಾದರೂ ಇಸ್ಕೊಬೋದು, ಕೊಡ್ತಾರೆ. ಏನಾದರೂ ಸಾಲ ಕೊಡಿ ಅಂತ ಹೇಳಿದರೆ ಕೊಡ್ತಾರೆ ಮತ್ತು ವಾಪಸ್ ಕೊಡ್ಬೋದು. ಅದೇ ಯಾವುದೇ ವಸ್ತುಗಳನ್ನಾದರೂ ಅಷ್ಟೇ ಯಾರ ಹತ್ರನಾದ್ರೂ ಬೇರೆಯವರಿಂದ ನಾವು ಈಸ್ಕೊಂಡು ವಾಪಸ್ ಕೊಡ್ಬೋದು. ಆದರೆ ಆರೋಗ್ಯ ಅನ್ನೋದು ನಾವು ಯಾರ ಹತ್ರನೂ ಪಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅದು ನಮ್ಮಿಂದಲೇ ವೃದ್ಧಿಸ್ಕೊಳ್ಬೇಕಾದಂತಹ ಒಂದು ಇದಾಗಿರುತ್ತೆ. ಹಾಗಾಗಿ ನಾವು ಆರೋಗ್ಯನ ಕಾಪಾಡ್ಕೋಬೇಕಂತಂದರೆ ಕೇವಲ ದೈಹಿಕ ಆರೋಗ್ಯಕ್ಕಾಗಿ ಮಾತ್ರ ಅಲ್ಲ, ಮಾನಸಿಕ ಆರೋಗ್ಯನೂ ಕಾಪಾಡ್ಕೋಬೇಕಂತಂದರೆ ಪ್ರತಿನಿತ್ಯ ಯೋಗನ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಮತ್ತು ನಮ್ಮ ಜೀವನದ ಒಂದು ಭಾಗವಾಗಿ ಅದನ್ನು ಅಳವಡಿಸ್ಕೊಂಡು ನಾವು ಅದು ನಿರಂತರವಾಗಿ ಅಭ್ಯಾಸ ಮಾಡೋದ್ರಿಂದ ನಾವು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಒಂದು ಆರೋಗ್ಯದಲ್ಲಿ ಸಮತೋಲನವನ್ನು ಕಾಪಾಡ್ಕೋಬಹುದು. ಈ ಸಂದರ್ಭದಲ್ಲಿ ವಕೀಲರಾದ ಅರುಣ ನಾಗಭೂಷಣ್, ಬಾಲು ನಾಯ್ಕ, ಬಾಬು ಸುಧಾಕರ್, ರಮಣ, ಮಂಜುನಾಥ್, ಶ್ರೀನಿವಾಸ್, ನ್ಯಾಯಾಲಯದ ಸಿಬ್ಬಂದಿಯವರಾದ ರಮೇಶ್, ಲಕ್ಷ್ಮೀನಾರಾಯಣ, ಗಿರೀಶ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರದಲ್ಲಿ ಅಪ್ಪಟ ದಾವಣಗೆರೆ ಶೈಲಿಯಲ್ಲಿ ರಸದೌತಣ ನೀಡಲು ಬಂದಿದೆ ಸುಚಿ ದಾವಣಗೆರೆ ಬೆಣ್ಣೆ ದೋಸೆ ಕಾರ್ನರ್. ಸ್ಥಳ ವಿನಾಯಕ ಡ್ರೈವಿಂಗ್ ಸ್ಕೂಲ್ ಹತ್ತಿರ, ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಾಂಪ್ರದಾಯಿಕವಾಗಿ ಸೌದೆ ಒಲೆಯಲ್ಲಿ ತಯಾರಿಸಲಾದ ದಾವಣಗೆರೆ ಶೈಲಿಯ ಬೆಣ್ಣೆ ದೋಸೆ, ಪುಡಿ ಮಸಾಲೆ, ಮಸಾಲೆ ದೋಸೆ ಇನ್ನಿತರ ದೋಸೆಗಳೊಂದಿಗೆ ಸ್ಪೆಷಲ್ ಮಿರ್ಚಿ ಗಿರ್ಮಿಟ್ ದೊರೆಯುತ್ತದೆ. ಜೊತೆಗೆ ರುಚಿ ರುಚಿಯಾದ ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ ಸಹ ಲಭ್ಯ. ವಿಶೇಷ ಸೂಚನೆ: ಎಲ್ಲ ರೀತಿಯ ಶುಭ ಸಮಾರಂಭಗಳಿಗೆ ಸ್ಥಳದಲ್ಲಿಯೇ ವಿಶೇಷ ದಾವಣಗೆರೆ ಬೆಣ್ಣೆ ದೋಸೆಯ ಕ್ಯಾಟರಿಂಗ್ ಸಹ ಲಭ್ಯ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಅಪ್ಪಟ ದಾವಣಗೆರೆ ಬೆಣ್ಣೆ ದೋಸೆಯನ್ನು ಸವಿದು ಆನಂದಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8431796020. ನೀವೆಂದು ಪಡೆಯದ ಥ್ರಿಲ್ಲಿಂಗ್ ಅನುಭವವನ್ನ ಕೊಡಲು ಚಿಕ್ಕಬಳ್ಳಾಪುರಕ್ಕೆ ಬಂದಿದೆ ವಾಯು ವೆಲಾಸಿಟಿ ಗೋ ಕಾರ್ಟಿಂಗ್. ಸ್ಥಳ ಎಸ್ ಗೊಲ್ಲಹಳ್ಳಿ ನಿಯರ್ ಈಶಾ, ಚಿಕ್ಕಬಳ್ಳಾಪುರ. ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳಿಗಾಗಿ ವಿಶೇಷ ಆಫರ್ಗಳು ಲಭ್ಯ. ಕನಿಷ್ಠ ಲಾಪ್ಸ್ಗಳಿಂದ ಹಿಡಿದು ಗರಿಷ್ಠ ಲಾಪ್ಸ್ಗಳವರೆಗೆ ಹೈ ಸ್ಪೀಡ್ ಟ್ರ್ಯಾಕ್, ಪ್ರೀಮಿಯಂ ಸೇಫ್ಟಿಯೊಂದಿಗೆ ರೈಡ್ ಮಾಡುವ ಅವಕಾಶ. ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬಸ್ಥರೊಂದಿಗೆ ಪ್ರತಿ ಕ್ಷಣಗಳನ್ನ ಆನಂದಿಸಬಹುದಾದ ಸುವರ್ಣಾವಕಾಶ. ಇನ್ನೇಕೆ ತಡ, ನಿಮ್ಮ ರೋಮಾಂಚನಕಾರಿ ರೈಡ್ಗಾಗಿ ಹಿಂದೆ ಬುಕ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8861572096 9482482934. ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿ ಮೂಡಿಸಲು ಬಂದಿದೆ ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಸ್ಥಳ ದೊಡ್ಡ ಭಜನೆ ಮನೆ ರಸ್ತೆ, ಚಿಕ್ಕಬಳ್ಳಾಪುರ. ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ನಮ್ಮಲ್ಲಿ ಕ್ಲಿನಿಕಲ್ ಸರ್ವಿಸಸ್, ಕ್ರಿಟಿಕಲ್ ಅಂಡ್ ಎಮರ್ಜೆನ್ಸಿ ಕೇರ್, ಸರ್ಜಿಕಲ್ ಸರ್ವಿಸಸ್, ಡಯಾಗ್ನೋಸ್ಟಿಕ್ ಸರ್ವಿಸಸ್ ಇನ್ನಿತರ ಸೌಲಭ್ಯಗಳು ಲಭಿಸಲಿದೆ. ನುರಿತ ತಜ್ಞ ವೈದ್ಯರು, ಉತ್ತಮ ಚಿಕಿತ್ಸೆ, ಉತ್ತಮ ಆರೈಕೆಯೊಂದಿಗೆ ಈಗಾಗಲೇ ಮನೆ ಮಾತಾಗಿದೆ. ಪ್ರತಿನಿತ್ಯ 24 ಗಂಟೆಗಳ ಆರೋಗ್ಯ ಸೇವೆ ಲಭ್ಯ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಇದೆ. ನಿಮ್ಮ ಆರೋಗ್ಯವೇ ನಮ್ಮ ಧ್ಯೇಯ. ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7483268887. ಕಾವೇರಿ ಬೋರ್ವೆಲ್ಸ್. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ.
ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಕಾರಿನಲ್ಲಿ ಮಲಗಿದ್ದ ವ್ಯಕ್ತಿಯೊಬ್ಬರ ಜೇಬಿನಲ್ಲಿದ್ದ 1 ಲಕ್ಷ ರೂಪಾಯಿ ನಗದು ಹಾಗೂ ಮೊಬೈಲ್ ಫೋನ್ ಕಳ್ಳತನವಾಗಿರುವ ಘಟನೆ ನಡೆದಿದೆ ಎಂಬ ಆರೋಪ ಕೇಳಿಬಂದಿದೆ. ಆಸ್ಪತ್ರೆ ಖರ್ಚಿಗಾಗಿ ತಂದಿದ್ದ ಹಣ ಕಳ್ಳರ ಪಾಲಾಗಿದ್ದು, ಪ್ರಕರಣ ಸಂಬಂಧ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ದೊಡ್ಡದಾಸರಹಳ್ಳಿ ಗ್ರಾಮದ ನಿವಾಸಿ ಲೋಕೇಶ್ ಅವರು ಸಂಬಂಧಿಕರೊಬ್ಬರ ಚಿಕಿತ್ಸೆಗೆಂದು ಚಿಕ್ಕಬಳ್ಳಾಪುರ ನಗರಕ್ಕೆ ಬಂದಿದ್ದರು ಎನ್ನಲಾಗಿದೆ. ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಸಂಬಂಧಿಕರ ಆಸ್ಪತ್ರೆ ವೆಚ್ಚಕ್ಕಾಗಿ ಲೋಕೇಶ್ ಅವರಿಗೆ ಅವರ ಸಂಬಂಧಿಕರೇ 1 ಲಕ್ಷ ರೂಪಾಯಿ ಹಣ ನೀಡಿದ್ದರೆಂದು ತಿಳಿದು ಬಂದಿದೆ. ಆಸ್ಪತ್ರೆ ಬಳಿ ವಾಹನ ನಿಲುಗಡೆ ಸೂಕ್ತ ವ್ಯವಸ್ಥೆ ಇಲ್ಲದ ಕಾರಣ ಕಾಫಿ ಕುಡಿಯುವ ಉದ್ದೇಶದಿಂದ ಚೆನ್ನಯ್ಯ ಪಾರ್ಕ್ ಸಮೀಪಕ್ಕೆ ಬಂದಿದ್ದ ಲೋಕೇಶ್ ಅಂಗಡಿ ಇನ್ನೂ ತೆರೆಯದ ಕಾರಣ ಚಿಕ್ಕಬಳ್ಳಾಪುರ ನಗರದ ಖಾಸಗಿ ಬಸ್ ನಿಲ್ದಾಣದ ಸಮೀಪದ ನಂದಿನಿ ಮಿಲ್ಕ್ ಪಾರ್ಲರ್ ಪಕ್ಕದ ರಸ್ತೆ ಬದಿಯಲ್ಲಿ ಕಾರು ನಿಲ್ಲಿಸಿ ವಿಶ್ರಾಂತಿ ಪಡೆಯುತ್ತಿದ್ದರು ಎನ್ನಲಾಗಿದೆ. ಈ ವೇಳೆ ಕಾರಿನಲ್ಲಿ ಮಲಗಿದ್ದಾಗಲೇ ಅವರ ಜೇಬಿನಲ್ಲಿದ್ದ 1 ಲಕ್ಷ ರೂಪಾಯಿ ನಗದು ಹಾಗೂ ಮೊಬೈಲ್ ಫೋನ್ ಕಳ್ಳತನವಾಗಿದೆ ಎಂದು ಲೋಕೇಶ್ ಆರೋಪಿಸಿದ್ದಾರೆ. ನನ್ನ ಹೆಸರು ಲೋಕೇಶ್ ಅಂತ. ಸಿದ್ವಿನ್ ಹಾಸ್ಪಿಟ್ಲಲ್ಲಿ ನಮ್ಮ ಮಾವಗೆ ಆಕ್ಸಿಡೆಂಟ್ ಆಗಿತ್ತು, ಹಾಕ್ಕೊಂಡಿದ್ವಿ. ಅಲ್ಲೇನೋ ಸ್ವಲ್ಪ ಪಾರ್ಕಿಂಗ್ ವ್ಯವಸ್ಥೆ ಇರಲಿಲ್ಲ. ಹಾಗಾಗಿ ನಂಗೆ ಸ್ವಲ್ಪ ನಿದ್ದೆ ಬರ್ತಿದ್ದೆ. 2 ದಿವಸದಿಂದ ಇದು ಮಾಡ್ತಿದ್ದೆ. ಕಾರ್ ತಗೊಂಡು ಇಲ್ಲಿ ಸೈಡ್ಗೆ ಹಾಕ್ಕೊಂಡು ಮಲಗಿದ್ದೆ. ಮ್ಯಾಗಿನ ಜಾಬಲ್ಲಿ ಒಂದು ಮೊಬೈಲ್ ಇಟ್ಟಿದ್ದೆ, ಕೆಳಗಿನ ಜಾಬಲ್ಲಿ 1 ಲಕ್ಷ ಕ್ಯಾಶ್ ಇಟ್ಕೊಂಡಿದ್ದೆ. ಬೆಳಗ್ಗೆ 6:30 7 ಗಂಟೆಗೆ ಎದ್ದು ನೋಡೋಷ್ಟೊಳಗಡೆ ಕ್ಯಾಶು ಇಲ್ಲ, ಮೊಬೈಲ್ ಇಲ್ಲ ಸರ್. ನೆನ್ನೆ ಬೆಳಗ್ಗೆ ಅರ್ಲಿ ಮಾರ್ನಿಂಗು 4 ಗಂಟೆ ಹಂಗೆ ಸರ್. ಯಾವ ರೀತಿ ಆಯಿತೋ ಗೊತ್ತಿಲ್ಲ. ನಾನು ವಿಂಡೋ ಓಪನ್ ಮಾಡಿ ಮಲಗಿದ್ದೆ. ನಾನು ಟೀ ಕುಟ್ಕೊಂಡು ಹೋಗೋಣ ಅಂತ ಟೀ ಅಂಗಡಿ ಹತ್ರ ಬಂದಿದ್ದೆ. ಅವ್ರು ಇನ್ನೂ ಬಂದಿರಲಿಲ್ಲ. ಬರ್ತಾರೆ ಬಿಡು ಅಂತ ನಾನು ವೆಯ್ಟ್ ಮಾಡ್ತಿದ್ದೆ. ನಿದ್ದೆಗೆ ತಡೆಯೋಕ್ಕಾಗಲಿಲ್ಲ, ಮಲಗಿಬಿಟ್ಟಿದ್ದೆ ನಾನು. ಆಮೇಲೆ 6:30 7 ಗಂಟೆಗೆ ಇವರೆಲ್ಲ ಬಂದು ಅಲಿಗೇಷನ್ ಆಯಿತು. ಆಟೋ 2 ಬಂದಿದ್ವು. ಬಂದು ಬರೋಷ್ಟೊಳಗಡೆ ನಾನು ನೋಡೋಷ್ಟೊಳಗಡೆ ಫೋನು ಇಲ್ಲ, ಜಾಬಲ್ಲಿ ಕಾಸು ಇಲ್ಲ ಸರ್. ಮೇಲಿನ ಜಾಬಲ್ಲೇ ಹಾಕ್ಕೊಂಡು ಮಲಗಿದ್ದೆ, ಕುತ್ಕೊಂಡಿದ್ದೆ ಹಡಗ್ಲಾಕೊಂಡು. ಆವಾಗ ಮಿಸ್ ಆಗಿರೋ ಸರ್. ಇಲ್ಲೇ ನಾನು ಇರೋ ಪ್ಲೇಸಲ್ಲೇ, ಇದೇ ಪ್ಲೇಸೇ ಸರ್. ಇದು ಪಾರ್ಕ್ ಪಕ್ಕದಲ್ಲಿ, ಪ್ರೈವೇಟು ಪಾರ್ಕ್ ಹೆಸರು ಗೊತ್ತಿಲ್ಲ. ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ, ನಂದಿನಿ ಪಾರ್ಲರ್ ಪಕ್ಕದಲ್ಲಿ, ಆಟೋ ಸ್ಟ್ಯಾಂಡು, ಚೆನ್ನೈ ಆಟೋ ಸರ್. ಆಮೇಲೆ ಮತ್ತೆ ನಾನು ಮನೆಯವ್ರಿಗೆ ಫೋನ್ ಹಾಕಿದ್ದೆ, ಬೇರೆಯವ್ರ ಫೋನ್ ಇಸ್ಕೊಂಡು ಫೋನ್ ಹಾಕಿದೆ. ಫೋನ್ ಹಾಕೋಷ್ಟೊಳಗಡೆ ಹಾಸ್ಪಿಟ್ಲ್ ಹತ್ರ ಹೋದೆ ನಾನು. ಹೋಗಿದ ತಕ್ಷಣ ನಮ್ಮ ಅನ್ನ ಫೋನ್ ಎತ್ಕೊಂಬಂದು ಎಲ್ಲಿದ್ದೆ, ಫೋನ್ ಸ್ವಿಚ್ ಆಫ್ ಬರ್ತೈತೆ ಹಂಗೆ ಅಂತಂದು. ಹಿಂಗೆ ಆಗ್ಬಿಟ್ಟಿತ್ತು ಅಂತಂದೆ. ಸರಿ ಆಯಿತು, ನೀನು ಫಸ್ಟು ಕಂಪ್ಲೇಂಟ್ ಕೊಡು ಅಂತ ಹೇಳಿದ್ರು. ಆಮೇಲೆ ನೋಡಿದ್ರೆ ನಮ್ಮ ಮಾವಿಗೆ ಆಪ್ರೇಷನ್ ಆಗಿತ್ತು. ಆಪ್ರೇಷನ್ ಕರ್ಕೊಂಡು ಹೋಗಬೇಕಾಯಿತು. ಹಾಗಾಗಿ ನಾನು ದುಡ್ಡಿನ ವ್ಯವಸ್ಥೆ ನಾವೆಲ್ಲ ಇದು ನೋಡ್ಕೊಂಡು ಅಲ್ಲೇ ಹಾಸ್ಪಿಟ್ಲ್ ಹತ್ರ ಇದ್ವಿ ಸರ್. ಹಾಸ್ಪಿಟ್ಲಿಗೆ ಆಪ್ರೇಷನ್ಗೆ ಅಂತ ಹೇಳ್ಬಿಟ್ಟು ನಮ್ಮ ಮಾವದು ಸರ್. ಆಪ್ರೇಷನ್ಗೆ ಅಂತ ತಂದೆ. ಇದು ಸಾಲ ಮಾಡಿರೋದು ಸರ್. ಸಾಲ ಮಾಡಿರೋದೆ. ಸಾಲ ಮಾಡಿ ಬಂದಿದ್ದು. ನಮ್ಮೂರು ಬಂದು ದೊಡ್ಡದಾಸರಹಳ್ಳಿ, ಶಿಡ್ಲಘಟ್ಟ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ, ದೊಡ್ಡದಾಸರಹಳ್ಳಿ. ಲೋಕೇಶ್. ಘಟನೆ ಕುರಿತು ಮಾಹಿತಿ ತಿಳಿದ ಚಿಕ್ಕಬಳ್ಳಾಪುರ ನಗರ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ಒಟ್ಟಾರೆ ಆಸ್ಪತ್ರೆ ವೆಚ್ಚಕ್ಕಾಗಿ ತಂದಿದ್ದ ಹಣ ಕಳ್ಳತನವಾಗಿರುವ ಘಟನೆ ಸ್ಥಳೀಯರಲ್ಲಿ ಆತಂಕ ಮೂಡಿಸಿದ್ದು, ಆರೋಪಿಗಳ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಕಳವರ ಅರುಣ್, ಎಂಎಂಟಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಲಿಸುತ್ತಿದ್ದ ಶಾಲಾ ಬಸ್ ರಸ್ತೆ ಮಧ್ಯೆ ನಿಂತಿದ್ದ ಶಾಲಾ ಬಸ್ಗೆ ಅದೇ ಶಾಲೆಗೆ ಸೇರಿದ ಮತ್ತೊಂದು ಬಸ್ ಡಿಕ್ಕಿ ಹೊಡೆದ ಪರಿಣಾಮ ವಿದ್ಯಾರ್ಥಿಗಳಲ್ಲಿ ಕೆಲಕಾಲ ಆತಂಕದ ವಾತಾವರಣ ನಿರ್ಮಾಣವಾದ ಘಟನೆ ನಡೆದಿದೆ. ಹೌದು, ಚಿಕ್ಕಬಳ್ಳಾಪುರ ತಾಲೂಕಿನ ರೆಡ್ಡಿಗೊಲ್ಲವರಹಳ್ಳಿ ಸಮೀಪ ಕಾರ್ಯನಿರ್ವಹಿಸುತ್ತಿರುವ ಚಿತ್ರ ಪಿನಾಕಿನಿ ಶಾಲೆಗೆ ಸೇರಿದ್ದ 2 ಬಸ್ಗಳ ನಡುವೆ ಈ ಅಪಘಾತ ಸಂಭವಿಸಿದೆ. ಶುಕ್ರವಾರ ಸಂಜೆ ಚಿಕ್ಕಪೈಲಗುರ್ಕಿ ಬಳಿ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಹೋಗುತ್ತಿದ್ದ ಒಂದು ಬಸ್ ರಸ್ತೆ ಮಧ್ಯೆ ನಿಂತಿದ್ದ ವೇಳೆ ಹಿಂಬದಿಯಿಂದ ಬಂದು ಅದೇ ಶಾಲೆಗೆ ಸೇರಿದ ಮತ್ತೊಂದು ಬಸ್ ನಿಯಂತ್ರಣ ತಪ್ಪಿ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಬಸ್ನಲ್ಲಿದ್ದ ವಿದ್ಯಾರ್ಥಿಗಳು ಭಯದಿಂದ ಕೂಗಾಡಿದ್ದು, ಕೆಲ ಕಾಲ ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು. ತಕ್ಷಣ ಶಾಲಾ ಸಿಬ್ಬಂದಿ ಹಾಗೂ ಸ್ಥಳೀಯರು ಮಕ್ಕಳನ್ನ ಸುರಕ್ಷಿತವಾಗಿ ಹೊರಗೆ ಕರೆತಂದು ಸಮಾಧಾನ ಪಡಿಸಿದ್ದಾರೆ. ಈ ಎಲ್ಲ ದೃಶ್ಯಗಳು ಅಲ್ಲಿನ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ.
ಇನ್ನು ಅಪಘಾತದಲ್ಲಿ ಕೆಲ ವಿದ್ಯಾರ್ಥಿಗಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಅದೃಷ್ಟವಶಾತ್ ಯಾವುದೇ ಗಂಭೀರ ಗಾಯ ಅಥವಾ ಪ್ರಾಣಾಪಾಯ ಸಂಭವಿಸಿಲ್ಲ. ಬಸ್ಗಳ ಮುಂಭಾಗ ಹಾಗೂ ಹಿಂಭಾಗಕ್ಕೆ ಹಾನಿಯಾಗಿದ್ದು ಅಪಘಾತದ ದೃಶ್ಯ ಕಂಡ ಪೋಷಕರು ಹಾಗೂ ಸಾರ್ವಜನಿಕರು ಆತಂಕ ವ್ಯಕ್ತಪಡಿಸಿದ್ದಾರೆ. ಶಾಲಾ ವಾಹನಗಳ ಸುರಕ್ಷತೆ ಕುರಿತು ಪ್ರಶ್ನೆಗಳು ಮೂಡಿದ್ದು ವಿದ್ಯಾರ್ಥಿಗಳನ್ನು ಸಾಗಿಸುವ ವೇಳೆ ಚಾಲಕರು ಹೆಚ್ಚಿನ ಎಚ್ಚರಿಕೆ ವಹಿಸಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಒಟ್ಟಾರೆ ಒಂದೇ ಶಾಲೆಗೆ ಸೇರಿದ 2 ಬಸ್ಗಳ ನಡುವೆ ಸಂಭವಿಸಿದ ಅಪಘಾತ ವಿದ್ಯಾರ್ಥಿಗಳಲ್ಲಿ ಆತಂಕ ಮೂಡಿಸಿದರೂ ಯಾವುದೇ ಪ್ರಾಣಾಪಾಯ ಸಂಭವಿಸದಿರುವುದು ಪೋಷಕರಿಗೆ ಸಮಾಧಾನ ತಂದಿದೆ. ಶಾಲಾ ವಾಹನಗಳ ಸುರಕ್ಷಿತ ಸಂಚಾರಕ್ಕೆ ಇನ್ನಷ್ಟು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವ ಅಗತ್ಯವಿದೆ. ಕ್ಯಾಮೆರಾ ಪರ್ಸನ್ ಪ್ರವೀಣ್ ಜೊತೆ ಕಳವರ ಅರುಣ್, MMT ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ R, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ನಾವು ACE Aquatech ಐಸ್ಪೂ Aquatech ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ RO ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ KEB ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ RO ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ RO ಪ್ಲಾಂಟ್ಸ್,
ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ ಆರ್ಒ ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE Aquatech, brand of Karnataka. Trust with purity and quality. ನಮ್ಮ ವಿಳಾಸ ಆಪೋಸಿಟ್ ಟು ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್. ಆಫೀಸ್ ಅಡ್ರೆಸ್ ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ಅಕ್ಷರಾದೇಶ್ ಶಾಲೆಯಲ್ಲಿ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಪ್ರಯುಕ್ತ ವಿದ್ಯಾರ್ಥಿಗಳಿಂದ ಸಾಮೂಹಿಕ ಯೋಗ ಪ್ರದರ್ಶನ ನಡೆಸಿದ್ರು. ವಿದ್ಯಾರ್ಥಿಗಳಿಗೆ ಯೋಗದ ಮಹತ್ವದ ಬಗ್ಗೆ ತಿಳಿಸಲಾಯಿತು. ಚೇಳೂರು ತಾಲೂಕಿನ ಚಿಲಕಲನೇರ್ಪು ಗ್ರಾಮದ ಪ್ರತಿಷ್ಠಿತ ಅಕ್ಷರಾದೇಶ್ ಶಾಲೆಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಅತ್ಯಂತ ಸಡಗರ ಮತ್ತು ಶಿಸ್ತಿನಿಂದ ಆಚರಿಸಲಾಯಿತು. ಶಾಲೆಯ ಆವರಣದಲ್ಲಿ ಆಯೋಜಿಸಲಾಗಿದ್ದ ಈ ವಿಶೇಷ ಕಾರ್ಯಕ್ರಮದಲ್ಲಿ ನೂರಾರು ವಿದ್ಯಾರ್ಥಿಗಳು ಸಕ್ರಿಯವಾಗಿ ಪಾಲ್ಗೊಂಡಿದ್ದರು. ಯೋಗ ತರಬೇತುದಾರರ ಮಾರ್ಗದರ್ಶನದಲ್ಲಿ ವಿದ್ಯಾರ್ಥಿಗಳು ವಿವಿಧ ಯೋಗಾಸನಗಳನ್ನು ಪ್ರದರ್ಶಿಸಿದ್ದಾರೆ. ಪ್ರಾರ್ಥನೆ ಮತ್ತು ಸರ್ವೇ ಭವಂತು ಸುಖಿನಂ ಎಂಬ ಶಾಂತಿ ಮಂತ್ರದ ಜಪದೊಂದಿಗೆ ಕಾರ್ಯಕ್ರಮ ಆರಂಭವಾಯಿತು. ಬಳಿಕ ವಿದ್ಯಾರ್ಥಿಗಳು ಸೂರ್ಯ ನಮಸ್ಕಾರ, ಭುಜಂಗಾಸನ ಸೇರಿದಂತೆ ದೇಹ ಮತ್ತು ಮನಸ್ಸಿನ ಆರೋಗ್ಯವನ್ನ ವೃದ್ಧಿಸುವ ಪ್ರಮುಖ ಆಸನಗಳನ್ನು ಏಕಾಗ್ರತೆಯಿಂದ ಮಾಡಿದ್ದಾರೆ. ಶಾಲೆಯ ಆಡಳಿತ ಮಂಡಳಿ ಹಾಗೂ ಶಿಕ್ಷಕ ವೃಂದದವರು ಉಪಸ್ಥಿತರಿದ್ದು ವಿದ್ಯಾರ್ಥಿಗಳಿಗೆ ಯೋಗದ ಮಹತ್ವ ಹಾಗೂ ದೈನಂದಿನ ಜೀವನದಲ್ಲಿ ಅದರ ಅವಶ್ಯಕತೆಯ ಬಗ್ಗೆ ಅರಿವು ಮೂಡಿಸಿದರು. Left leg backward. Left side bend. ವಿದ್ಯಾರ್ಥಿಗಳಲ್ಲಿ ಶಿಸ್ತು ಮತ್ತು ದೈಹಿಕ ಸಾಮರ್ಥ್ಯವನ್ನು ಬೆಳೆಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿಬಂದಿತು. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಗಮನ ಸೆಳೆದ ಸಾಮೂಹಿಕ ಯೋಗಾಭ್ಯಾಸ. ನೂರಾರು ಸಂಖ್ಯೆಯಲ್ಲಿ ಅಧಿಕಾರಿಗಳು, ವಿದ್ಯಾರ್ಥಿಗಳು ಭಾಗಿ. ಎಲ್ಲೆಡೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಣೆ. ರೇಷ್ಮೆನಗರಿಯಲ್ಲಿ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ನೇತೃತ್ವ. ವಿವಿಧೆಡೆ ಸಾಮೂಹಿಕ ಯೋಗಾಭ್ಯಾಸದ ಮೂಲಕ ಅರಿವು. ಯೋಗ ಬಲ್ಲವನಿಗೆ ರೋಗವಿಲ್ಲ, ಮನಸ್ಸು ಮತ್ತು ಭಾವನೆಗಳನ್ನು ಸಮತೋಲನದಲ್ಲಿಟ್ಟುಕೊಳ್ಳಿ. ಅಭಿಮತ ವ್ಯಕ್ತಪಡಿಸಿದ ನ್ಯಾಯಾಧೀಶರಾದ ಎಸ್ ರಂಜಿತಾ. ಕಾರಿನಲ್ಲಿ ಮಲಗಿದ್ದ ವ್ಯಕ್ತಿ, ಆಸ್ಪತ್ರೆ ಖರ್ಚಿಗಾಗಿ ಜೇಬಿನಲ್ಲಿದ್ದ ಹಣ ಕಳವು. ಕಳ್ಳನ ಕರಾಮತ್ತಿಗೆ ಬೆಚ್ಚಿಬಿದ್ದ ಸಾರ್ವಜನಿಕರು. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ MMTV ನ್ಯೂಸ್.